ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬಿಕಾಸ್ ಲೇಟಾಗಿ ಎದ್ದಿದ್ದೀವಿ ಗೈಸ್. ಅಲ್ಲೇ ತಿನ್ನಿಸ್ಬಿಡ್ಲಾ ಆಫರ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ಅದೇನೇನೋ ಸೌಂಡ್ ಬರ್ತಾ ಇದೆ ಗೈಸ್, ಭಯ ಆಗೋಂಗೆ ಈ ಥರ ರಾತ್ರಿ ಹೊತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಆಗಿದೆ, ಭವಿಷ್ಯದ್ದು ಚೆನ್ನಾಗಿ ರೆಡಿ ಆಗಿದೆ. ಆ್ಯಂಡ್ ಕಾಲೇಜ್ಗೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದೆ ಬಿಕಾಸ್ ಲೇಟಾಗಿ ಎದ್ದಿದ್ದೀವಿ ಗೈಸ್. ನಂಗೆ ಅಲಾರ್ಮೇ ಹೊಡೆದಿರೋದು ಕೇಳಿಸಿಲ್ಲ, ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ. 8 o'clock ಗೆದ್ದಿದ್ದು, ಪಟ್ ಅಂತ ಎಲ್ಲ ಬೇಗ ರೆಡಿಯಾಗಿದ್ದು ಭವಿಷ್ಯ. ಇವಾಗ ತಾನೇ ಬಂದೆ. ಫುಲ್ಲು ಟ್ರಾಫಿಕ್ ಜಾಮು ಗೈಸ್. ನಾವು ಹೋಗಿರೋದು ಲೇಟು, ಅದ್ರ ಮೇಲೆ ಟ್ರಾಫಿಕ್ ಜಾಮು. ಬಟ್ ಪರವಾಗಿಲ್ಲ, ಇಷ್ಟು ಲೇಟಾಗಿ ಹೋದರೆ ಏನಾಗೋದಿಲ್ಲ ಅಂತ ಹೇಳಿಬಿಟ್ಟು ಹೋದ್ಲು. ಆ್ಯಂಡ್ ಇವಾಗ ಸದ್ಯಕ್ಕೆ ನಿನ್ನೆ ಎಡಿಟ್ ಮಾಡಬೇಕಿತ್ತು ಬ್ಲಾಗು, ಅದನ್ನು ಎಡಿಟ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದೆ. ಸೊ ಇವತ್ತು ಫುಲ್ಲು ಒಂದು ಸ್ವಲ್ಪ ಜಾಸ್ತಿ ಮನೆ ಕೆಲಸ ಇದೆ. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ರೆಡಿ ಆಗಬೇಕು ಗೈಸ್. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಆಮೇಲೆ ಸಿಗ್ತೀನಿ ಗೈಸ್. ಟೈಮು ಇವಾಗ 1 ಗಂಟೆ ಆಗಿದೆ. ಆ್ಯಂಡ್ ಭವಿಷ್ಯಂಗೆ ಊಟ ಕಳಿಸ್ಬೇಕು. ಸೊ ಅದಕ್ಕಾಗಿ ಇವತ್ತು ಮಾಡಿರೋದು ತುಂಬ ಸಿಂಪಲಾಗಿ ಮಾಡಿದೆ. ಅವಳಿಗೆ ಹೇಳಿದ್ದೆ ನನಗೆ ಯಾಕೋ ಇವತ್ತು ಅಷ್ಟೊಂದು ಚೆನ್ನಾಗಿರೋದು ಮಾಡಿ ಕಳಿಸಲ್ಲ, ಬಟ್ ಓಕೆ ನಾವು ಮಾಡಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಐ ಮೇಡ್ ಒಂದು 5-6 ಚಪಾತಿ ಇದೆ. ಆ್ಯಂಡ್ ದಾಲ್ ಮಾಡಿದ್ದೀನಿ ವಿತ್ ಆನಿಯನ್ ಆ್ಯಂಡ್ ಚಿಲ್ಲಿ. ಸೊ ಇವತ್ತೊಂದು ಊಟ ಇಷ್ಟೇ ಅವಳದು. ಅಂದರೆ ಅವಳ ಫ್ರೆಂಡ್ಸು ಒಂಚೂರು ಶೇರ್ ಮಾಡ್ಕೊತಾರಲ್ಲ, ಎಕ್ಸ್ಟ್ರಾ ಕಳಿಸಿರ್ತೀನಿ ಗೈಸ್ ಯಾವಾಗಲೂ. ಯಜಮಾನ್ರು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ, ರೆಡಿ ಆಗ್ರಿ ಅಂತ ಹೇಳಿದೆ. ಆ್ಯಂಡ್ ಅದರ ಜೊತೆ ಒಂದು ಸ್ವಲ್ಪ ಅವಳದು ಡ್ಯಾನ್ಸ್ ಕ್ಲಾಸ್ದು ಬಟ್ಟೆನೂ ಕಳಿಸ್ತಾ ಇದ್ದೀನಿ ಗೈಸ್. ಅಷ್ಟೇ. ಹಾಂ ಗೈಸ್, ನಾವು ಸೌತೆಕಾಯಿ, ಬಾಳೆಹಣ್ಣು ಸಿಪ್ಪೆ ಎಲ್ಲನೂ ನಮ್ಮ ಮನೆ ಹತ್ರ ಒಂದು ಒಂದಲ್ಲ ಹಸುಗಳಿದ್ದಾವೆ, ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ ನಮ್ಮ ಯಜಮಾನ್ರು. ಹೋಗ್ಬಿಟ್ಟು ಬನ್ನಿ. ಬಾಳೆಹಣ್ಣು ಏನಾದ್ರು ಕೊಡ್ಲಾ ಅವಳಿಗೆ? ಅಲ್ಲೇ ತಿನ್ನಿಸ್ಬಿಡ್ಲಾ? ತಿನ್ನಿಸ್ಬಿಡಿ, ಅವಳು ತಿನ್ನಲ್ಲ. ಕೊಟ್ಟು ಕಳಿಸಿ, ತಿಂತಾಳೆ ಅವಳು. ಮೊಬೈಲನ್ನು ತೊಗೊಂಡೋಗಿ ಆಫ್ ಮಾಡಿ. ಈ ಕಡೆ ಹಾಕಿದ್ದೀರಾ ನೀರು? ಇಲ್ಲ ಚಿತ್ರ, ಯಾವುದಕ್ಕೆ ಅದೊಂದಕ್ಕೆ ಹಾಕಿರೋದು ಅಷ್ಟೇ. ಸರಿ ಹಾಕ್ಕೊತೀನಿ, ಹೋಗಿದ್ದೇನೆ. ಯಾವುದಕ್ಕೆ ಹಾಕಿರೋ ಸರಿ, ಆಮೇಲೆ ಪಾಪ ಒಂದಿಗೆ ಬಿಟ್ಟು ಒಂದು ಹಾಕ್ತೀನಿ. ಗೈಸ್, ನಮ್ಮ ಯಜಮಾನ್ರು ಶೂಸ್ ಆರ್ಡರ್ ಮಾಡಿದ್ರಂತೆ. ಸೊ ಅದು ಬಂದಿದೆ, ಅದನ್ನು ತೊಗೋಬೇಕು. ಆಯ್ತೇ, ಏನು ಕಾಕಿ ಮಾಡ್ಕೊತಾ ಇದೆಯಾ? ನಾವು ಲಾಸ್ಟ್ 4 digit ಮೊಬೈಲ್ ನಂಬರ್ ಇರ್ತೀರಾ? ಗೈಸ್, ಇವಾಗ ರಾತ್ರಿ ಟೈಮು 9:30 ಹೋಗ್ಬಿಟ್ಟಿದೆ. ನಾನು ಬ್ಲಾಗೇ ಮಾಡಲಿಲ್ಲ ಬಿಕಾಸ್ ಎಡಿಟ್ ಮಾಡ್ತಾಯಿದ್ದೆ, ಸ್ವಲ್ಪ ಲೆಂತಿ ಇತ್ತು ಬ್ಲಾಗು. ಆ್ಯಂಡ್ ಸಾಯಂಕಾಲ ಒಂದು ಶೂಸ್ ಬಂತಲ್ಲ, ನೀವು ನೋಡಿದ್ರಿ, ಸರಿಯಾಗಿ ತೋರಿಸಿಲ್ಲ. ಇವಾಗ ತೋರಿಸ್ತೀನಿ ತಾಳಿ. ನಮ್ಮ ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ. ಅವ್ರಿಗೆ ಅವಲಕ್ಕಿ ಸೌತೆಕಾಯಿ ಅವಲಕ್ಕಿ ಮಾಡಿಕೊಟ್ಟಿದ್ದೀನಿ. ಸೌತೆಕಾಯಿ ಅವಲಕ್ಕಿ ಒಗ್ಗರಣೆ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ಶೂಸು ಲೈಟ್ ಹಾಕಿ ಗೈಸ್ ನೋಡಿ, ಶ್ವೇತವರ್ಣವಾಗಿರುವಂಥ ಶೂಸು. ಹಿಂಗಿದೆ ಶೂಸು. ಇದು ನಮ್ಮ ಯಜಮಾನ್ರದ್ದು. ಏನಕ್ಕೆ ಶೂಸ್ ತೊಗೊಂಡ್ರಿ? ನಮ್ಮ ಯಜಮಾನ್ರಿಗೆ ಶೂಸ್ ಅಂದರೆ ತುಂಬ ಇಷ್ಟ ಗೈಸ್. ಅವರಿಗೆ ಶೂಸ್ ಮೇಲೆ ಜಾಸ್ತಿ ಆಸೆ, ಅದಕ್ಕೆ ತೊಗೊಂಡಿದ್ದಾರೆ. ಯಾವಾಗಲೂ ಹೇಳ್ತಾ ಇರ್ತಾರೆ, ನಂಗೆ ಶೂಸ್ಗಳು ತೊಗೊಳೋದು, ತರಾವರಿ ಶೂಸು ಅಂದರೆ ತುಂಬ ಇಷ್ಟ ಅಂತ. ಅದಕ್ಕೆ ತೊಗೊಂಡಿದ್ದಾರೆ. ನಾವು ಯಜಮಾನ್ರು ಹಾಕ್ಕೊಂಡಾಗ ಆವಾಗ ಇನ್ನೊಂದ್ಸರಿ ತೋರಿಸ್ತೀನಿ. ಇವಾಗ ಅದಕ್ಕೆ ಇಷ್ಟ ಗೈಸ್. ಚೆನ್ನಾಗಿದೆ. ಎಷ್ಟು ಅಂತ ಹೇಳ್ಬೋದಾ? 6,000
ಹಾಂ ಆಫರಲ್ಲಿ 1800 ಚಿಲ್ಲರೆ. 1800 ಚಿಲ್ಲರೆಗೆ ಸಿಕ್ಕಿದೆ. ಆಫರ್ ಇತ್ತಾ? ನಮ್ಮ ಭವಿಷ್ಯ ಇವಾಗ ಬಂದಿರೋದು ಲೇಟ್ ಆಗಿದೆ. ನಾನೇ ಕರ್ಕೊಂಬಂದಿದ್ದು. ನನ್ನ ಭವಿಷ್ಯನ ನೋಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ. ಇವಾಗ ಕುತ್ಕೊಂಡು ಓದ್ಕೋತಾಳೆ. ನೋಡು ಅಪ್ಪನ ಶೂಸ್ ಚೆನ್ನಾಗಿದ್ಯಾ? ಮಕ್ಕಕ್ಕೆ ಚೆನ್ನಾಗಿದೆಯಲ್ಲ? ಕೊಟ್ಟೆಮ್ಮ ಕೊಟ್ಟೆ. ನಾನು ಹೋಗಿ ಓದ್ಕೋಬೇಕು. ಇಲ್ಲೇ ಕುತ್ಕೊಂಡು ಓದ್ಕೊಮ್ಮ. ಊಟ ಎಲ್ಲ ಆಯಿತು. ನಮ್ಮ ಯಜಮಾನ್ರದ್ದು ಮತ್ತು ಭವಿಷ್ಯಂದು. ಅವರು ಮಲ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ. ನಾನಿನ್ನು ಬ್ಲಾಗ್ ಎಂಡ್ ಮಾಡಿರಲಿಲ್ಲ ಬಿಕಾಸ್ ಐ ಥಾಟ್ ಇವತ್ತು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಮಲಗೋಣ ಅಂತ ಅಂದ್ಕೊಂಡೆ. ಇವಾಗ ಆಲ್ರೆಡಿ ಟೈಮ್ 1 ಗಂಟೆ ಆಗೋದಕ್ಕೆ 10 ನಿಮಿಷನೋ 5 ನಿಮಿಷನೋ ಇದೆ ಅಷ್ಟೇ. ಲೆಟ್ ಸ್ಟಾರ್ಟ್. ನನ್ನ ಮನೆಯಲ್ಲಿ ಇರೋವಂಥ ಥಿಂಗ್ಸ್ನ ಯೂಸ್ ಮಾಡಿಬಿಟ್ಟೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ಸೊ ನೈಟ್ ಆಗಿರೋದ್ರಿಂದ ಜಾಸ್ತಿ ತುಂಬ ಲೆಂತ್ ಇಟ್ಕೊಳ್ಳಲ್ಲ, ಶಾರ್ಟಾಗಿ ಬೇಗ ಬೇಗ ಮುಗಿಸ್ಬಿಡ್ತೀನಿ. ಸೊ ನಂದು ಫಸ್ಟು ಪುಡಿ ಕೂದಲೇನಿದೆ ಅದನ್ನು ಪಿನ್ ಹಾಕ್ಕೊಂಬಿಟ್ಟು ಹಿಂದೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಿಸಿಲಲ್ಲಿ ಓಡಾಡಿ ನಾನು ಅಬ್ಸರ್ವ್ ಮಾಡ್ತಾ ಇರೋಂಗೆ ನಂದು ಸ್ಕಿನ್ ಒಂದು ಸ್ವಲ್ಪ ಡ್ಯಾಮೇಜ್ ಆದಂಗೆ ಇದೆ. ಲೆಟ್ಸ್ ಸ್ಟಾರ್ಟ್. ಫಸ್ಟು ಸ್ಕ್ರಬ್ ಮಾಡ್ಕೋತೀನಿ. ಸೊ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನಾನು ನ್ಯಾಚುರಲ್ ಸ್ಕ್ರಬ್ ಯೂಸ್ ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಇದೆಯಲ್ಲ, ಅದು ನಾನು ಅವಾಗ ಒಂದು ಸರಿ ತಂದಿದ್ನಲ್ಲ ಮೆಟ್ರೋಯಿಂದ, ಅದನ್ನು ಯೂಸ್ ಮಾಡ್ತಾಯಿಲ್ಲ. ಅದನ್ನು ಇನ್ಯಾವಾಗಾದ್ರೂ ಯೂಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾವು ನ್ಯಾಚುರಲ್ ಸ್ಕ್ರಬ್ನ ಯೂಸ್ ಮಾಡ್ತಿರೋದು. ಅದಕ್ಕೆ ನಾವು ತೊಗೊಂಡಿರೋದು ರಕ್ತಚಂದನ ಪೌಡರು ಗೈಸ್. ಸ್ವಲ್ಪ ತರಿ ಇರುತ್ತೆ, ನೋಡೋದಕ್ಕೆ ಸ್ಮೂತೇ ಅನಿಸುತ್ತೆ, ಆದರೆ ತರಿ ಇರುತ್ತೆ. ಒಂಚೂರು ಮುಖದಲ್ಲಿ ಹಾಕ್ಕೊಂಡು ಉಜ್ಜಿದಾಗ ಇರುತ್ತೆ. ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ಯಾವುದೇ ಫ್ರೇಗ್ರೆನ್ಸ್ ಆ್ಯಡ್ ಆಗದೇ ಇರೋವಂಥ ಕೋಕೋನಟ್ ಆಯಿಲ್ ತೊಗೊಳ್ಳಿ. ಅಲೋವೆರಾ ಜೆಲ್ ನಾರ್ಮಲ್ ಹಚ್ಕೋಬೋದು, ನಂತರ ಇದೆ. ಬಟ್ ನಾನು ಅಂದ್ಕೊಂಡೆ ರೆಡ್ ಅಲೋವೆರಾ ಜೆಲ್ ಹಚ್ಕೊಳ್ಳೋಣ ಅಂತ. ಸೊ ಅದನ್ನು ಒಂಚೂರು ತೊಗೊಂಡಿದ್ದೀನಿ. ಇಷ್ಟನ್ನು ಕೈನೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ಮುಖಕ್ಕೆ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋಬೇಕು ಗೈಸ್. ಇದು ಮೈಲ್ಡ್ ಆಗಿರುತ್ತೆ. ಇದು ಏನಂತಾರೆ, ತುಂಬ ತರಿ ಇರೋದಿಲ್ಲ, ತುಂಬ ಉಜ್ದಂಗೆ ಆಗೋದಿಲ್ಲ, ಲೈಟಾಗಿ ಉಜ್ದಂಗೆ ಆಗುತ್ತೆ. ಡ್ರೈ ಆದರೆ ಆವಾಗ ಒಂದು ಸ್ವಲ್ಪ ಅದು ತರಿ ಇರೋದು ಗೊತ್ತಾಗುತ್ತೆ. ನಿಮಗೆ ಜಾಸ್ತಿ ಸ್ಕ್ರಬ್ ಬೇಕು ಅಂತ ಅಂದರೆ ಯು ಕ್ಯಾನ್ ಯೂಸ್ ಅಕ್ಕಿ ಹಿಟ್ಟು ಒಂಚೂರು ಇದ್ರ ಜೊತೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಜ್ಕೋತೀನಿ ಬಿಕಾಸ್ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ. 1 ನಿಮಿಷ ಅಕ್ಕಿ ಹಿಟ್ಟು ಒಂಚೂರು ತೊಗೊಂಡು ಇದಕ್ಕೂ ಒಂಚೂರು ಅಲೋವೆರಾ ಜೆಲ್ಲೆ ಹಚ್ಕೊಂಡೆ. ತೊಗೊಂಡು ಇದನ್ನು ಹಚ್ಕೊಳ್ಳೋಣ. ಇದೊಂಚೂರು ಜಾಸ್ತಿ ತರಿ ಇದೆ, ಸೊ ಲೈಟಾಗಿ ಹಚ್ಕೋಬೇಕಾಗತ್ತೆ. ಆ್ಯಂಡ್ ನೀವು ರೋಸ್ ವಾಟರ್ ಅಥವಾ ಅಲೋವೆರಾ ಜೆಲ್ನ ಅವಾಗವಾಗ ತೊಗೊಂಡು ಸ್ವಲ್ಪ ವೆಟ್ ಮಾಡ್ಕೋಬೇಕು. ಹಾಗೆ ತುಂಬ ಡ್ರೈ ಹಚ್ಕೋಬಾರ್ದು ಗೈಸ್. ಲಿಪ್ಸ್ಗೂ ಒಂಚೂರು ಉಚ್ಕೊಳ್ಳಿ. ಸೊ ದಟ್ ಡೆಡ್ ಸ್ಕಿನ್ ಏನಾದ್ರು ಇದ್ದರೆ ಬಂದ್ಬಿಡುತ್ತೆ ಗೈಸ್. ನಂಗೆ ಸಾಕು ಅನ್ನಿಸ್ತಾ ಇದೆ. ಸೊ ಹೋಗಿ ಒಂದು ಸ್ವಲ್ಪ ನೀರಲ್ಲಿ ಮುಖ ತೊಳ್ಕೊಂಡು ಬಂದುಬಿಡ್ತೀನಿ. ಸೊ ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಫೇಸ್ ಪ್ಯಾಕ್ಗೆ ಒಂಚೂರು ಬಾದಾಮ್ ಆಯಿಲ್. ಇದು ಈಸಿಯೆಸ್ಟ್ ಫೇಸ್ ಕೇರ್ ಮಾಡ್ಕೋತಾ ಇರೋದು ನಾನು. ತುಂಬ ಐಟಮ್ಸ್ ಇಟ್ಕೊಂಡು ಮಾಡ್ಕೋಬೇಕು ಅಂದರೆ ಅದು ಇದು ನಿಂಬೆಹಣ್ಣು ಎಲ್ಲ ಬೇಕಾಗುತ್ತೆ. ಐ ಆಮ್ ನಾಟ್ ಯೂಸಿಂಗ್ ಆಲ್ ದೋಸ್ ಥಿಂಗ್ಸ್. ಆದಷ್ಟು ಮಿನಿಮಮ್ ಥಿಂಗ್ಸ್ನಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಫೇಸ್ ಪ್ಯಾಕ್ ಮಾಡ್ಕೋಬೇಕು, ಅದರಿಂದ ಒಂದು ಸ್ವಲ್ಪ ಲಿಕ್ವಿಡ್ ಆಗೇ ಮಾಡ್ಕೊಳ್ಳಿ. ಪೌಡರ್ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊಂಡಿರೋದು ಸ್ವಲ್ಪ ಬಾದಾಮ್ ಆಯಿಲ್, ರಕ್ತಚಂದನ್ ಪೌಡರ್
ಆ್ಯಂಡ್ ಅಲೋವೆರಾ ಜೆಲ್ ಅಷ್ಟೇ, ಇನ್ನೇನೂ ಹಾಕಿಲ್ಲ. ನಿಂಬೆಹಣ್ಣು ಒಂದು 2-3 ಡ್ರಾಪ್ ಹಾಕ್ಕೋಬೋದು. ಪ್ರೆಸೆಂಟ್ ನಿಂಬೆಹಣ್ಣು ಇಲ್ಲ, ಸೊ ನೋ ವರೀಸ್. ಹಾಗೆ ಇಷ್ಟನ್ನೇ ಹಚ್ಕೋತಾ ಇದ್ದೀನಿ ನಾನು ಎಲ್ಲ ಕಡೆ ಆಗೋಂಗೆ ಹಚ್ಕೊಂಬಿಡಿ ಅಷ್ಟೆ. ಇನ್ನೊಂದು ಚೂರು ಬೇಕಾದರೆ ಅಲೋವೆರಾ ಜೆಲ್ ತೊಗೊಳ್ಳಿ. ಡ್ರೈ ಅನ್ನಿಸ್ತಿದೆ ನಿಮಗೆ ಒಂದು ಸ್ವಲ್ಪ ಅನಿಸಿದ್ರೆ ತೊಗೊಂಡು ರೋಸ್ ವಾಟರ್ ಹಚ್ಕೋಬೋದು. ಬಟ್ ನಾನು ಯಾವುದೋ ಒಂದು ವೀಡಿಯೋನಲ್ಲಿ ನೋಡಿಬಿಟ್ಟಿದ್ದೆ, ರೋಸ್ ವಾಟರಲ್ಲಿ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ ಅಂತ ಹೇಳಿಬಿಟ್ಟು. ನೀವು ಅಕಸ್ಮಾತ್ ಮನೆಯಲ್ಲೇ ರೋಸ್ ವಾಟರ್ ಮಾಡಿಕೊಂಡ್ರೆ ಅದನ್ನು ಹಚ್ಕೊಳ್ಳಿ. ಬಟ್ ಅದು ತುಂಬ ಕೆಮಿಕಲ್ ಹಾಕಿರ್ತಾರೆ ರೋಸ್ ವಾಟರ್ ಅಂತ ಹೇಳ್ಬಿಟ್ಟು ನಾನು ಹಚ್ಕೊಳ್ಳಲ್ಲ ಗೈಸ್. ಓಕೆ, ಎಲ್ಲ ಕಡೆ ಕವರಪ್, ಇಲ್ಲಿ ಕಣ್ಣು ಹತ್ರ ಹಚ್ಕೊಳ್ಳಿ. ಎಲ್ಲ ಕಡೆ ಕವರಪ್ ಮಾಡಿಕೊಂಡು ಇದು ಒಣಗೋ ತನಕ ಸ್ವಲ್ಪ ಹೊತ್ತು ನಾನು ಟಿ ವಿ ನೋಡ್ತೀನಿ. ಒಣಗಾದಾದ್ಮೇಲೆ ಅಗೇನ್ ಮುಖ ತೊಳ್ಕೊಬೇಕು. ಏನು ಸೋಪ್ ಹಚ್ಕೊಂಡಿಲ್ಲ ಗೈಸ್, ನಾನು ಆಗಲೇ ಮುಖ ತೊಳ್ಕೊಬೇಕಾದ್ರೆ. ಈಗಲೂ ಅಷ್ಟೇ, ನೆಕ್ಸ್ಟು ಇದನ್ನು ತೊಳ್ಕೊಂಡ್ರೂ ಏನು ಸೋಪ್ ಹಚ್ಕೊಳ್ಳೋದಿಲ್ಲ, ಸುಮ್ಮನೆ ಹಾಗೆ ನಾರ್ಮಲ್ ವಾಟರಲ್ಲಿ ತೊಳ್ಕೊಬೇಕು ಗೈಸ್. ಇವಾಗ ಸದ್ಯಕ್ಕೆ ಡ್ರೈ ಆಗಿದೆ, ನಾನು ಮುಖ ತೊಳ್ಕೊಂಡು ಬರ್ತೀನಿ. ಇವಾಗ ಸ್ವಲ್ಪ ಫೇಸ್ ಮಸಾಜ್ ಮಾಡ್ಕೋಬೇಕು. ಬರೀ ಆಯಿಲ್ನಲ್ಲಿ ಮಾಡ್ಕೊಳ್ಳೋದು ಫೇಸ್ ಮಸಾಜ್. ಸೊ ಐ ಆಮ್ ಯೂಸಿಂಗ್ ಒಂದು ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಾರ್ಮಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು ಗೈಸ್. ಇದು ನಮ್ಮ ಮನೆಯಲ್ಲಿ ಇದೆ ವರ್ಜಿನ್ ಕೋಕೋನಟ್ ಆಯಿಲು, ಅದಕ್ಕೋಸ್ಕರ ನಾನು ಇದನ್ನು ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಆಯಿಲ್ನ ನಮ್ಮ ಯಜಮಾನ್ರು ನನಗೆ ಕುಡಿಯೋದಕ್ಕೆ ಅಂತ ಲೈಕ್ ಒಂದೊಂದು ಸ್ಪೂನ್ ಕುಡೀರಿ ಅಂತ ತಂದಿದ್ರು. ನಂಗೆ ಯಾಕೋ ಕುಡಿಯೋಕೆ ಆಗ್ತಾಯಿಲ್ಲ, ಸೊ ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ನಾಯಿ ಆಚೆ ಕಡೆ ಓ ಅಂತ ಸೌಂಡ್ ಮಾಡ್ತಾಯಿದೆ. ಇಷ್ಟೊತ್ತು ಮೇಲೆ ನಾಯಿ ಸೌಂಡ್ ಬರ್ತಾಯಿದೆ, ಕೇಳಿಸ್ತೀನಿ ತಾಳಿ. ನೋಡಿ ಆಚೆ ಕಡೆ ಎಲ್ಲ ಯಾರೂ ಇಲ್ಲ, ನಾಯಿ ಯಾವಾಗಲಿಂದ ಸೌಂಡ್ ಮಾಡ್ತಾಯಿದೆ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೌಂಡೇ ನಿಲ್ಲಿಸ್ಬಿಡ್ತು. ಅಷ್ಟೇ, ಸೌಂಡ್ ಮಾಡಲ್ಲ ಇನ್ನು ಅನಿಸುತ್ತೆ. ಓಕೆ ಗೈಸ್, ಇವಾಗ ಕ್ಯಾಸ್ಟರ್ ಆಯಿಲ್ ಇದು ತಿಕ್ಕಾಗಿರುತ್ತಲ್ಲ, ಅದಕ್ಕೋಸ್ಕರ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು. ಬೇರೆ ಯಾವ ರೀಸನ್ನು ನನಗಿಲ್ಲ ಹೇಳೋದಕ್ಕೆ. ಇದು ತಿಕ್ಕಾಗಿದೆ ಅಂತ ಹಚ್ಕೋತಾ ಇದ್ದೀನಿ ಅಷ್ಟೇ. ಓಕೆ, ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗೈಸ್, ಜಾಸ್ತಿ ಹಾಕ್ಕೊಂಡು ಆಮೇಲೆ ಸೋರೋಂಗೆಲ್ಲ ಹಚ್ಕೋಬೇಡಿ. ಸೊ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಈ ಆಯಿಲ್ ಯಾವ್ಯಾವ ಡೈರೆಕ್ಷನ್ನಲ್ಲಿ ನಿಮಗೆ ನಾರ್ಮಲಾಗಿ ಮಸಾಜ್ ಮಾಡಬೇಕು ಆ ಡೈರೆಕ್ಷನ್ನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ತಿರ್ಗಾ ನಾಯಿ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ನಾನು ಮೈಕ್ ಹಾಕ್ಕೊಂಡಿದ್ದ ತಕ್ಷಣ. ಮೈಕ್ದು ಬರೀ ಇಲ್ಲಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇರುತ್ತೆ, ಆಚೆ ಕಡೆ ಅದೇನೇನೋ ಸೌಂಡ್ ಬರ್ತಾಯಿದೆ ಗೈಸ್, ಭಯ ಆಗೋಂಗೆ. ಅದು ಸೌಂಡ್ ಕೇಳಿಸ್ತಾ ಇಲ್ಲ ನಿಮಗೆ. ನಾನು ಏನಾದ್ರು ಇದನ್ನು ಆಫ್ ಮಾಡಿಬಿಟ್ಟು ನಾರ್ಮಲ್ ಇದು ಆನ್ ಮಾಡಿದ್ರೆ ಅವಾಗ ತಿರ್ಗಾ ಸ್ಟಾಪ್ ಮಾಡಿಬಿಡುತ್ತೆ. ಬೇಗ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಷ್ಟೇ ಗೈಸ್, ಇನ್ನು ಮಿಕ್ಕಿದ ಎಣ್ಣೆನ ವೇಸ್ಟ್ ಮಾಡಬೇಡಿ. ಕೈ ತೊಳ್ಕೊಂಡು ಕೈಗೆ ಮತ್ತು ಕಾಲಿಗೆ ಹಚ್ಕೊಂಬಿಡಿ. ಕೈಗೆ ಹಚ್ಕೊಳ್ಳೋ ಅಷ್ಟು ನಂದಿತ್ತು, ಅದಕ್ಕೆ ಕೈಗೆ ಮಾತ್ರ ಹಚ್ಕೊಂಡಿದ್ದೀನಿ, ಆಯಿಲ್ ಇಲ್ಲ ಇನ್ನು. ಸೊ ಗೈಸ್, ಇವಾಗ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಸಾಜ್ ಎಲ್ಲ ಆಗಿದೆ ಆ್ಯಂಡ್ ಇವಾಗ ಸದ್ಯಕ್ಕೆ ನಿದ್ದೆ ಮಾಡಿಬಿಡ್ತೀನಿ. ಆ್ಯಂಡ್ ಒಂದು ಹೇಳ್ತೀನಿ, ನೀವು ಸ್ಕ್ರಬ್ ಮಾಡ್ಕೋತಾ ಇದ್ದೀರಾ ಅಥವಾ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀರಾ ಏನಾದ್ರು ಅಂದರೆ ಸ್ಪೆಷಲಿ
ಸ್ಕ್ರಬ್ ಮಾಡ್ಕೋತಾ ಇದ್ದೀರಾ ಅಂದರೆ ಅದನ್ನು ಯಾವಾಗಲೂ ನೀವು ಎಲ್ಲೋ ಹೋಗೋಕ್ಕಿಂತ ಮುಂಚೆ ಮಾಡ್ಕೋಬೇಡಿ. ಯಾಕೆಂದರೆ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ನು ಡೆಡ್ ಸ್ಕಿನ್ ಏನಿದೆ ಅದು ಬಂದುಬಿಟ್ಟಿರುತ್ತೆ. ಒಂದು ಹೊಸ ಲೇಯರ್ ಆಫ್ ಸ್ಕಿನ್ ಇರುತ್ತೆ, ಅದು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಅದು ರಿಪೇರ್ ಆಗೋದಕ್ಕೆ ಟೈಮ್ ಬೇಕು. ಸೊ ನೀವೇನು ಮಾಡಬೇಕು, ಈ ಥರ ರಾತ್ರಿ ಹೊತ್ತು ಅಥವಾ ಸಂಜೆ ಹೊತ್ತು ಮಾಡಿಕೊಂಡು ಓವರ್ ನೈಟು ಸ್ಕಿನ್ಗೆ ರಿಪೇರ್ ಆಗೋದಕ್ಕೆ ಟೈಮ್ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಸನ್ಸ್ಕ್ರೀನ್ ಲೋಷನ್ ಅಥವಾ ವಾಟ್ ಎವರ್ ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು ಲೋಷನ್ ಯೂಸ್ ಮಾಡ್ತೀರೋ ಅದನ್ನು ಹಚ್ಕೊಂಡು ಹೋಗಿ. ಆದರೆ ಹಾರ್ಶ್ ಸನ್ಲೈಟ್ಗೆ ಹೋಗೋಕ್ಕೆ ಹೋಗಬೇಡಿ. ಏಕೆಂದರೆ ಸ್ಕಿನ್ನು ರಿಪೇರ್ ಆಗ್ತಾ ಇರುತ್ತೆ. ಇನ್ನು ಆಲ್ಮೋಸ್ಟ್ ನೀವು ನೋಡಿರ್ತೀರ, ಯಾವುದೇ ಫೇಶಿಯಲ್ ಅಥವಾ ಏನೇ ಮಾಡಿಸಿದ್ರು ಹೊರಗಡೆ ಕೂಡ ಅದರದ್ದು ಗ್ಲೋ ಅಪ್ ಏನಿದೆ ಅದು ನೆಕ್ಸ್ಟ್ ಡೇನೇ ಬಂದುಬಿಡೋದಿಲ್ಲ. ಒಂದು 2-3 ಡೇಸ್ ಆದಾದಮೇಲೆ ಆ ಗ್ಲೋ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನ್ಯಾಚುರಲಲ್ಲೂ ಇದೇ ಪ್ರೋಸೆಸ್ಸು. ನ್ಯಾಚುರಲಲ್ಲಿ ಏನಾಗುತ್ತೆ ಅಂತ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ನಂದು ಮೊದಲನೇ ಕಾರಣ, ನಾನು ಯೂಸ್ ಮಾಡೋದು ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಸಿಗುತ್ತೆ ಆ್ಯಂಡ್ ನನ್ನ ಸ್ಕಿನ್ಗೆ ಯಾವುದೇ ಅಲರ್ಜಿ ಆಗೋದಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟು ಇನ್ನೊಂದೇನೆಂದರೆ ಮನೆಯಲ್ಲೇ ಸಿಗುತ್ತೆ ಎಲ್ಲ ಐಟಮು. ಸೊ ಸಿಗೋ ಐಟಮ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಫೇಸ್ ಅಥವಾ ನಮ್ಮ ಸ್ಕಿನ್ ಬಗ್ಗೆ ನಾವು ವಿ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ಅಷ್ಟೇ ಗೈಸ್, ನಿಮಗೆ ಇದು ಯೂಸ್ಫುಲ್ ಅಂತ ಆಗಿದೆ ಅಂತ ಅನ್ಕೋತೀನಿ. ನಾನು ಆಲ್ಮೋಸ್ಟ್ ನ್ಯಾಚುರಲ್ ಥಿಂಗ್ಸ್ನೇ ಪ್ರಿಫರ್ ಮಾಡೋದು. ಆರ್ಟಿಫಿಷಿಯಲ್ ಥಿಂಗ್ಸ್ನ ನಾನು ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ಏಜ್ ಆದಮೇಲೆ ನಮಗೆ ಗೊತ್ತಿಲ್ಲ ಆ ಪ್ರಾಡಕ್ಟ್ ಸಿಗುತ್ತೋ ಇಲ್ವೋ ಇನ್ನು ಅಂತ. ಬಿಕಾಸ್ ಐ ಹ್ಯಾವ್ ಎನ್ ಎಕ್ಸಾಂಪಲ್. ನಾನು ಮದುವೆ ಆಗೋಕ್ಕಿಂತ ಮುಂಚೆ ಐ ವಾಸ್ ಯೂಸಿಂಗ್ ಆಯಿಲ್. ಅದ್ರ ಹೆಸರು ಬಂದ್ಬಿಟ್ಟು, ಅದು ಆಯುರ್ವೇದಿಕ್ ಆಯಿಲೇ, ಬಟ್ ಅದರದ್ದು ಹೆಸರು ಬಂದುಬಿಟ್ಟು ಚಾಕೊಲಾಸ್ ಫೇರ್ನೆಸ್ ಆಯಿಲ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೆ. ಸೀರಿಯಸ್ಲಿ ಅದು ವರ್ಕ್ ಆಗಿತ್ತು ನನ್ನ ಮೇಲೆ. ಲೈಕ್ ಡಾರ್ಕ್ ಸ್ಕಿನ್ ಆಗಿದೆ, ನಾನು ಅದನ್ನು ಹಚ್ಕೊಂಡು ಲೈಕ್ ಸ್ಕ್ರಬ್ ಮಾಡಿಕೊಂಡು ಫೇರ್ ಆಗಿಬಿಟ್ಟಿದ್ದೆ ನಾನು. ಅದನ್ನು ಯಾವಾಗ ನಾನು ನೆಕ್ಸ್ಟ್ ಸ್ಟಾಪ್ ಮಾಡಿಬಿಟ್ಟೆ, ನಂದು ಕಲರ್ ಒಂದು ಕಲರ್ ಡೌನ್ ಬಂದುಬಿಡ್ತು ಗೈಸ್. ಏಕೆಂದರೆ ಐ ಹ್ಯಾವ್ ಮೈ ಫೋಟೋಸ್. ಮದುವೆಗಿಂತ ಮುಂಚೆ ಐ ವಾಸ್ ಫೇರ್, ನನಗೆ ಗೊತ್ತಿರೋಂಗೆ ಅದು ಯೂಸ್ ಮಾಡಿದ್ದಕ್ಕೆ. ಅದಾದಮೇಲೆ ಒಂದು ಕಲರ್ ಡೌನ್ ಆಗೋದೆ. ಎಷ್ಟೊಂದು ಜನ ನನ್ನನ್ನು ಕೇಳಿದ್ದಾರೆ, ಲೈಕ್ ಟ್ರಿಪ್ಪೆಲ್ಲ ಮಾಡಿಕೊಂಡು ಬಂದಾದಮೇಲೆ ನಾನು ಡಾರ್ಕ್ ಆಗಿದೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಆ ಕಲರ್ ಬರಲಿಲ್ಲ ನಾನು. ಸೊ ದಟ್ಸ್ ವೈ ನಾನು ಏನು ಕ್ರೀಮ್ ಏನು ಯೂಸ್ ಮಾಡ್ತೀನೋ ಅದು ಇನ್ ಕೇಸ್ ಅದು ಲಾಂಗ್ ಲಾಸ್ಟಿಂಗ್ ಅನಿಸಿದ್ರೆ ಮಾತ್ರ ಯೂಸ್ ಮಾಡೋದು. ಯಾವುದನ್ನು ಕೆಮಿಕಲ್ ಅಥವಾ ನಾನು ಹೊರಗಡೆಯಿಂದ ಕ್ರೀಮ್ ತಂದುಬಿಟ್ಟು ಯೂಸ್ ಮಾಡ್ತಿರೋದಕ್ಕೆ ಅಡಿಕ್ಟ್ ಆಗೋದಿಲ್ಲ. ನ್ಯಾಚುರಲ್ ಆಯಿಲ್ಸ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ಏಜ್ ಆದಮೇಲೆ ನನಗೆ ಆ ಆಯಿಲ್ ಸಿಗುತ್ತೋ ಇಲ್ವೋ, ಆ ಕ್ರೀಮ್ ಸಿಗುತ್ತೋ ಇಲ್ವೋ, ಆ ಪ್ರಾಡಕ್ಟ್ ಬ್ಯಾನ್ ಆಗೋಗಿರುತ್ತೋ, ಆ ಪ್ರಾಡಕ್ಟ್ ಸಿಗ್ತಿಲ್ವೋ ಇನ್ನೊಂದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಪರ್ಮನೆಂಟಾಗಿ ಆವಾಗಿನ ಕಾಲದಿಂದ ಇವಾಗಿನ ಕಾಲದವರೆಗೂ ನೆಕ್ಸ್ಟು ಮುಂದೆ ಹೋದ್ರೂ ಜನರೇಷನ್ಗೆ ಸಿಗೋವಂಥ ಆಯಿಲ್ ಏನಿದೆ ಅಥವಾ ಹೋಮ್ಲಿ ರೆಮಿಡೀಸ್ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬೆಸ್ಟ್ ಯೂಸ್ ಮಾಡೋದು. ತುಂಬ ಲೆಂತಿ ಆಗೋಗ್ಬಿಡುತ್ತೆ ವೀಡಿಯೋ. ಸೊ ನಾನು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವ್ಲಾಗು. ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಅಥವಾ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್ ಗೈಸ್.